ನಾವು ಬರೋಷ್ಟರಲ್ಲಿ ಪ್ರೋಗ್ರಾಮ್ನ ಮುಗಿಸ್ಬಿಟ್ರೆ ಯಾವ ಸಮಸ್ಯೆನೂ ಇರಲ್ಲ. ಇವತ್ತು ಬರಲ್ಲ ಚಿಕ್ಕಪ್ಪ, ಮನೆ ಸುತ್ತಲೂ ರೇಖೆ ಹಾಕಿದ್ದೀನಲ್ಲ. ನಾನು ಧೂಪ ಹಾಕಿದ್ದೆ. ಒಳ್ಳೇದೆ. ಯಾರೇ ಮಾಡಿದ್ರೂ ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಅನ್ನೋದಕ್ಕೆ, ಮುಖ್ಯವಾಗಿ ನಿನಗೆ ಸುಮನ. ಥ್ಯಾಂಕ್ಸ್ ಬಾವಾ. ವಿಕ್ರಾಂತ್, ಮೊದಲು ನೀನ್ ಬಂದು ಸುಮನನ್ಗೆ ಕುಂಕುಮ ಇಟ್ಟು ಗಂಧ ಹಚ್ಚಿ ಬಳೆ ತೊಡ್ಸಿದ್ರೆ ಈ ಸೀಮಂತಾನ ನಾವು ಶುರು ಮಾಡ್ದಂಗ ಆಗುತ್ತೆ. ನನಗಿದೆಲ್ಲ ಇಷ್ಟ ಆಗಲ್ಲ ಮಾಮ್. ಅದೇನಾ ಲಾಸ್ಟ್ ಇಯರ್ ಖುಷಿಯಾಗಿ ಮಾಡಿದ್ದೆ, ಇವಾಗ ಇಷ್ಟ ಇಲ್ಲ ಅನ್ನೋದಕ್ಕೆ ಇದೇನು ಅಳ್ಸೋಗಿರ ಬನ್ನ? ನಾನಂದ್ರೇನೆ ಆಗಲ್ಲ ಬಾವಾ, ಅದಕ್ಕೆ ಮುಖನ್ ಹಾಗ್ ಮಾಡ್ಕೋತಾರ ಅವರು. ವಿಕ್ರಾಂತ್, ಈ ಸಂದರ್ಭದಲ್ಲಿ ಇಷ್ಟ ಆಗೋದು ಇಷ್ಟ ಆಗದೆ ಇರೋದು ಯಾವುದೂ ಇರೋದಿಲ್ಲ. ಶಾಸ್ತ್ರದ ಪ್ರಕಾರ ನಡಿಬೇಕು. ಹೌದು ವಿಕ್ರಾಂತ್ ಅವರೇ, ಬೇಗ ಶುರು ಮಾಡಿ. ಇಷ್ಟ ಇಲ್ಲದೆ ಇದ್ರು ನಿಮಗೋಸ್ಕರನಾದರೂ ನಾನು ಮಾಡೇ ಮಾಡ್ತೀನಿ. ಅದಕ್ಕೆ ಮಾಮ್, ತಂದಿರೋ ವಿಷಯನ ಯಾವುದ್ರಲ್ಲೂ ಮಿಕ್ಸೇ ಮಾಡಿಲ್ಲ. ನಿಮ್ಮ ಪ್ಲ್ಯಾನ್ ಏನು ಅಂತ ಹೇಳಿ. ಯಾವ್ದ್ರಲ್ಲಿ ಕಲ್ಸಿದ್ರು ನಯನಿಗೆ ಮುಂಚೆನೆ ಗೊತ್ತಾಗ್ಬಿಡುತ್ತೆ ಕಣೋ. ಅದಕ್ಕೆ ಈ ವಿಷಾನ ಸುಮನನ್ಗೆ ಸ್ವೀಟ್ ತಿನ್ಸೋವಾಗ 2 ಡ್ರಾಪ್ ಹಾಕಿ ತಿನ್ನಿಸ್ಬಿಟ್ರೆ ಕೆಲಸ ಮುಗ್ದೋಗುತ್ತೆ. ಇದು ನಯನಿಗೆ ಗೊತ್ತಾಗಲ್ವಾ? ಅವಳು ಕೂಗೋಷ್ಟ್ರಲ್ಲಿ ಸುಮನನ್ ಕತೆ ಮುಗಿಯತ್ತೆ. ವಿಶಾಲಾಕ್ಷಿನ ಬ್ಲೇಮ್ ಮಾಡಬಹುದು. ತಿಲೋತ್ತಮ, ನೀನ್ ನನ್ನ ಸಿಕ್ಕಾಕ್ಸ್ಬೇಕು ಅಂತಿದ್ಯಾ? ಗಾಯತ್ರಿ ದೇವಿ ಪುನರ್ಜನ್ಮ ಪಡೆದು ನಿನ್ನ ಬಲಿ ತಗೋಬೇಕು ಅಂತಿರೋ ಒಂದೇ ಒಂದ್ ಕಾರಣಕ್ಕೆ ನೀನ್ ಇನ್ನೂ ನನ್ನಿಂದ ಬಲಿಯಾಗ್ದೆ ಆರಾಮಾಗಿ ಬದುಕಿದ್ಯಾ? ಸುಪುತ್ರ ಪ್ರಾಪ್ತಿರೋಸ್ತು ಅಂತ ಹೇಳಿ ಚಿಕ್ಕಜ್ಮನ್ರೆ. ಬಸ್ರಿ ಆದ್ಮೇಲೆ ಮಗು ಹುಟ್ಟಲೇಬೇಕು. ಯಾರು ಹುಟ್ಟಿದ್ರೇನಂತೆ? ಅತ್ತೆ, ನೀವ್ ಹೋಗಿ ಸುಮ್ಮನಾಗ ಆಶೀರ್ವಾದ ಮಾಡಿ. ದೊಡ್ಡೋಳಾದ್ರೂ ಸರಿ, ಓರ್ಗಿತ್ತಿ ಅಲ್ವಾ ನೀವು ಮೊದಲು ಮಾಡಬೇಕು. ದಮ್ಮಕ್ಕ, ನೀವು ಕೂಡ ಹೋಗಿ. ಒಂದೇ ಸಲ ಹೆಣ್ಮಕ್ಳೆಲ್ಲ ಆಶೀರ್ವಾದ ಮಾಡ್ದಾಗ ಆಗತ್ತೆ. ಮತ್ತೆ ನಿಮ್ಮಮ್ಮ? ಏಯ್ ಹೋಗೋ. ನಡಿ ನೈನಿ, ನಮ್ಮನ್ ಬಿಟ್ಟು ಇಲ್ಲಿ ಯಾರು ಬೇರೆ ಹೆಣ್ಮಕ್ಳಿಲ್ಲ ಅನ್ಸತ್ತೆ. ನಡಿ. ನಿಂಗೆಲ್ಲ ಒಳ್ಳೇದೇ ಆಗ್ಲಿ ಸುಮನಾ.
ದೀರ್ಘ ಸುಮಗಲಿ ಭವ. ಅಷ್ಟೇ ಅಲ್ವಾ, ನಂಗೊಂದು ಒಳ್ಳೆ ಮಗು ಹುಟ್ಲಿ ಅಂತ ಆಶೀರ್ವಾದ ಮಾಡಲ್ಲ ನೀನು. ಸುಮನ, ನಿನಗೆ ಗೊತ್ತಿಲ್ಲ ಅನ್ಸುತ್ತೆ, ಮನೆಗೆ ಮೊದಲನೇ ಮಗುನೇ ಗಂಡ. ಅವ್ರನ್ನ ಕಣ್ಣನ್ ರೆಪ್ಪೆ ತರ ನೋಡ್ಕೊಂಡ್ರೆ ಒಳ್ಳೆ ಮಗುನ ಅಮ್ಮನವರು ಅನುಗ್ರಹಿಸೋದು. ಸರಿ ಬಿಡು, ನೀನ್ ಏನೋ ಅಂತ ಹೇಳಿ ನನ್ ಬಾಯಿ ಮುಚ್ಚಿಸ್ತೀಯ. ಹಸಿನಿ ಅಕ್ಕ, ನೀವ್ ಆಶೀರ್ವಾದ ಮಾಡಿ. ಭಯ ಆಗ್ತಿದೆ ಸುಮನ, ಏನಂತ ಆಶೀರ್ವಾದ ಮಾಡ್ಬೇಕೋ ಅದಕ್ಕೆ ನೀನೇನ್ ಅನ್ಕೊಳ್ತೀಯೋ. ಗಾಡ್ ಬ್ಲೆಸ್ ಯುನು, ತಲೆನೋವೇ ಇರಲ್ಲ. ನನ್ ಗಂಡಂಗ್ ಬುದ್ಧಿನೇ ಇಲ್ಲ ಅಂತ ಹೇಳ್ತಾರೆ, ಆದ್ರೆ ಎಷ್ಟು ಒಳ್ಳೆ ಸಜೆಷನ್ ಕೊಟ್ರು ನೋಡಿದ್ರಾ. ಥ್ಯಾಂಕ್ ಯು ಹಸ್ಬೆಂಡು. ಥ್ಯಾಂಕ್ ಯು. ಏಯ್, ನಿನಗ್ ಸ್ವಲ್ಪನೂ ಜ್ಞಾನ ಇಲ್ಲ ಅಂತ ಹೇಳದ್ಲು ಕಣೋ ನಿನ್ ಹೆಂಡ್ತಿ. ಯಾವಾಗಂದ್ಲು? ವಲ್ಲಭ, ನೀನ್ ಯೋಚನೆ ಮಾಡೋಷ್ಟರಲ್ಲಿ ಲೇಟ್ ಆಗ್ಬಿಡತ್ತೆ. ನೀನ್ ನಮ್ ಜೊತೆ ಬಂದು ಅಕ್ಷತೆ ಕಾಳು ಹಾಕೋ. ಒಂದ್ ನಿಮಿಷ ಮಾವ. ತಿಲೋತ್ತಮ ಅಕ್ಷತೆ ಹಾಕಿದ್ಮೇಲೆ ನಾ ಹೋಗೋಣ. ಓಕೆ ಮಾಮ್, ಹೋಗಿ, ಟೈಮ್ ಬಂತು. ಸರದಿ ಬಂತು ಅಂತ ಹೇಳ್ಬೇಕು. ಅದೇ, ಅಮ್ಮನವ್ರ ಕೃಪೆ ನಿನ್ಮೇಲೆ ಯಾವಾಗ್ಲೂ ಇರ್ಲಿ ಸುಮನ. ಏನಾಯ್ತು? ಇನ್ನ ಏನೂ ಆಗಿಲ್ಲ. ಎಲ್ರೂ ಆಶೀರ್ವಾದ ಮಾಡಿದ್ಮೇಲೆ ನೀನ್ ಹೋಗ್ತೀನಿ ಅಂದಲ್ವಾ? ಹೌದು, ಹೆಣ್ಮಕ್ಳದೆಲ್ಲ ಆಯ್ತಲ್ಲ. ನಾನಿದ್ದೀನಲ್ಲ. ನೀನಿನ್ನು ಮಗು, ಹೆಣ್ಮಗು ನಾನು. ಕನ್ಯಾ ಮುತ್ತೈದೆ. ಆಶೀರ್ವಾದ ಮಾಡಿದ್ರೆ ತಪ್ಪೇನು? ಅಯ್ಯ ಮಾಮು, ಕೆಲ್ಸ ಇದೆ. ಯಾವ ಕೆಲ್ಸ ದೊಡ್ಡಪ್ಪ? ವಲ್ಲಭ, ನೀನು ಸುಮ್ನೀರು. ಏನ್ ಮಾತಾಡಿದ್ರು ಕೊನೆಗೆ ನಿನಗೆ ಅಂತಾರೆ ಅಷ್ಟೆ. ಸರಿ, ನೀನೇ ಮೊದ್ಲು ಹಾಕು. ಒಳ್ಳೇದು. ಮೊದ್ಲು ನೀನ್ ಹಾಕಿದ್ರೆ ಒಳ್ಳೇದು. ನೀನ್ ತಿನ್ಸಿ ಸ್ವೀಟಲ್ಲಿ ಏನೋ ಇತ್ತು ಅಂತ ಬ್ಲೇಮ್ ಮಾಡಬಹುದು. ಕುಂಕುಮ ನಿನ್ಗೆ ಹಚ್ಚಿದ ತಕ್ಷಣ ನಿನ್ನಲ್ಲಿ ಹೊಸ ಬದಲಾವಣೆ ಬರುತ್ತೆ ಸುಮನ. ಗಂಧ ಹಚ್ಚಿದ್ರೆ ತಣ್ಣಗಾಗುತ್ತೆ ಸುಮನ. ನನ್ಗೆ ಶೆಕೆ ಆಗ್ತಿದೆ, ಬಾಯಾರಿಕೆ ಕೂಡ ಆಗ್ತಿದೆ. ನೀರ್ ಕುಡಿತೀಯ ಸುಮನ? ಹಾಲು ಬೇಕು ನಂಗೆ. ಹಾಲೇ ಬೇಕು. ಬಾಯಾರಿಕೆ ಆದಾಗ ನೀರ್ ಕುಡಿಯೋದ್ ಬಿಟ್ಟು ಹಾಲು ಯಾರಾದ್ರೂ ಕುಡಿತಾರಾ? ನಾನು ಕುಡಿತೀನಿ. ನಂಗೆ ಹಾಲೇ ಬೇಕು. ನಾನು ಹಾಲೇ ಕುಡಿತೀನಿ. ನೀನ್ ಎಷ್ಟೇ ಹಾಲು ಕುಡಿದ್ರೂ ಬಾಯಾರಿಕೆ ಕಡಿಮೆ ಆಗಲ್ಲ, ಇನ್ನ ಜಾಸ್ತಿ ಆಗುತ್ತೆ. ಅದೆಲ್ಲ ನಂಗೆ ಗೊತ್ತಿಲ್ಲ. ನಂಗೆ ಹಾಲೇ ಬೇಕು. ನಂಗೆ ಹಾಲು ಬೇಕಷ್ಟೇ. ಎಮ್ಮೆ ಹಾಲ, ಹಸು ಹಾಲ? ಹಾಸಿನಿ, ತಾಯಿ ಆಗ್ತಿರೋ ಹೆಣ್ಮಗು ಕೇಳಿದ್ದನ್ನ ಕೊಡೋದ್ ಬಿಟ್ಟು ತಮಾಷೆ ಯಾಕೆ ಮಾಡ್ತಿದ್ಯಾ?
ಚಿಕ್ಕ ಸೊಸೆ ಮೇಲೆ ಅಷ್ಟು ಪ್ರೀತಿ ಇರ್ಬೇಕಾದ್ರೆ ಉಗುರ್ ಬೆಚ್ಚ ಹಾಲನ್ ತಗೊಂಡ್ ಬಂದು ಅವಳಿಗೆ ಕುಡಿಸ್ಬೋದಲ್ವಾ ಅತ್ತೆ? ಈಗ್ಲೇ ತಗೊಂಡ್ ಬಂದು ಕುಡಿಸ್ತೀನಿ. ನಿನ್ ತರ ಇಲ್ಲೇ ನಿಂತ್ಕೊಂಡು ತಮಾಷೆ ನೋಡಲ್ಲ. ಸುಮನ, ಇನ್ನೂ ಏನಾದ್ರೂ ಬೇಕಂದ್ರೆ ಕೇಳು. ಬೇಕು ಬೇಕು. ಏನ್ ಬೇಕಮ್ಮ? ಹಸುವಾಗ್ತಿದೆ, ನಂಗೇನಾದ್ರೂ ತಿನ್ಬೇಕು ಅನ್ಸ್ತಿದೆ. ಹಾ ಸುಮನ, ಟಿಫನ್ ಮಾಡ್ಲಿಲ್ವಾ? ಅವಳು ಇಡ್ಲಿ ತಿಂದಿದ್ಲು ಯಜಮಾನ್ರೆ. ಎಲ್ರು ತಂದಿರೋ ಸ್ವೀಟ್ಸ್ ತಿಂದ್ರು ಹಸು ಅಂತದಳಲ್ಲ. ಆ ಹಸುವು ಅಂಥದೇ ಪುತ್ರ. ಅಮ್ಮ ಸುಮ್ಮನೆ ಎದುರಿಗಿರೋದ್ರಿಂದ ಹಸಿವು ಅಂತ ಹೇಳ್ತಿದ್ದಾಳೆ. ಸುಮನ, ಏನ್ ಬೇಕು ಅಂತ ಹೇಳು, ತಂದ್ಕೊಡ್ತಾರೆ. ಮೊಟ್ಟೆ ಮೊಟ್ಟೆ ಬೇಕು, ನಂಗ್ ಮೊಟ್ಟೆ ಬೇಕು. ಮೊಟ್ಟೆನಾ? ಹೌದು ಕಣ. ಆಮ್ಲೆಟ್ ತಗೊಂಡ್ ಬರ್ಬೇಕಾ ಇಲ್ಲ ಹಾಫ್ ಬಾಯ್ಲ್ ತಗೊಂಡ್ ಬರ್ಬೇಕಾ? ಹಸಿ ಮೊಟ್ಟೆ ಬೇಕು, ನಂಗೆ ಹಸಿ ಮೊಟ್ಟೆ ಬೇಕು. ಹಸೀದಾ? ಏನ್ ಹುಚ್ಚಿಡ್ದಿದ್ಯಾ? ಕೇಳಿದ್ಲಲ್ಲ ಅಮ್ಮ, ತಗೊಂಡು ಬನ್ನಿ. ಟೈಮಿಂಗ್ ಅಂದ್ರೆ ಹೀಗಿರ್ಬೇಕು. ಸ್ವೀಟ್ ಮೇಲೆ ಸ್ವಲ್ಪ ಪಾಯ್ಸನ್ ಹಾಕಿ ತಿನ್ಸೋದು ಕಷ್ಟ ಅನ್ಕೊಂಡಿದ್ದೆ. ಮಾಟಗಾತಿ ವಿಶಾಲಾಕ್ಷಿನ ಮನೆಯಿಂದ ಶಾಶ್ವತವಾಗಿ ಆಚೆ ಹಾಕೋದು ಹೇಗೆ ಅಂತ ಅನ್ಕೊಳ್ಳೋ ಟೈಮಲ್ಲಿ ಸುಮನ ಹಾಲ್ ಬೇಕು ಅಂತ ಕೇಳಿದ್ದು ನನಗೆ ಹೆಲ್ಪ್ ಆಯ್ತು. ಈ ವಿಷದ ಹಾಲನ್ನ ಕುಡಿದ್ಮೇಲೆ ವಿಶಾಲಾಕ್ಷಿ ತಿನ್ಸಿರೋ ಸ್ವೀಟಿಂದಾನೇ ಸುಮನನ್ಗೆ ಹಾಗಾಯ್ತು ಅಂತ ಹೇಳ್ಬಹುದು. ಏನ್ ಮಾಡ್ತಿದ್ದೀರಾ ಅತ್ತೆ? ನೀನ್ ಯಾಕೆ ಬಂದೆ? ನಿಮ್ ಮುದ್ದಿನ ಸೊಸೆ ಸುಮನ ತಿನ್ನಕ್ಕೆ ಮೊಟ್ಟೆ ಕೇಳಿದ್ಲು. ಅದೇನು, ನೀವಷ್ಟಕ್ಕೂ ಮೊಟ್ಟೆ ತಿನ್ನಲ್ವಲ್ಲ? ಏನ್ ಕರ್ಮನೋ ಏನೋ, ಸುಮನಂಗಿವತ್ತು ಅದೇ ತಿನ್ಬೇಕು ಅಂತ ಬಯಕೆ ಆಗಿದೆ. ನನಗೆ ನಿಜವಾಗ್ಲೂ ನಂಬೋದಕ್ಕೆ ಆಗ್ತಿಲ್ಲ. ಮೊಟ್ಟೆ ತಿಂದು ಅಭ್ಯಾಸ ಇಲ್ದಿರೋ ಸುಮನ ಇವತ್ತು ಮೊಟ್ಟೆ ಕೇಳ್ತಿದ್ದಾಳಲ್ಲ, ಯಾಕೆ? ನಮಗೆ ಇರಿಟೇಟ್ ಮಾಡಬೇಕು ಅಂತಾನೆ ಬ್ರೋ. ವಿಚಿತ್ರವಾಗಿ ಆಡ್ತಾ ಇದ್ದಾಳಲ್ವಾ? ಎಲ್ಲದಕ್ಕೂ ಕಾರಣ ಇರುತ್ತಪ್ಪ. ಅಮ್ಮನ ಎದುರುಗಡೆ ನಡೆಯೋ ಅದ್ಭುತ ಅನ್ಕೊಳ್ಳಿ. ನಾವಾದ್ರೆ ಮೊಟ್ಟೆ ಅಲ್ದೆ ಅದ್ರ ತಾಯಿನೂ ತಿಂತೀವಿ. ನೈನಿ ಮತ್ತೆ ಸುಮನ ಅದ್ರ ತಂಟೆಗೆ ಹೋಗಲ್ಲ ಪಾಪ. ಆದ್ರೆ ಇವತ್ತು ಸುಮನ ಕೇಳಿದ್ಲು. ಸರಿ ಬಿಡಮ್ಮ, ಅದೇನ್ ವಿಷ ಅಲ್ಲ ತಾನೇ? ವಿಷ ಅಂತ ನಿಮ್ಗೆ ಯಾರಾದ್ರೂ ಹೇಳಿದ್ರಮ್ಮವ? ಸಾಕ್ ಸುಮ್ನಿರುವಲ್ಲಭ. ಪಾವನ ಮೂರ್ತಿ ಕ್ಯಾಶುವಲ್ ಆಗಿ ಹೇಳ್ತಿದ್ದಾನೆ. ಮೊಟ್ಟೆ ಆರೋಗ್ಯಕ್ಕೆ ಒಳ್ಳೇದೇ ಅಲ್ವಾ? ಮಾಂಸಾಹಾರಿ ಅಲ್ಲ, ಎಗ್ ವೆಜ್ಜೆ ಅಂತ ಕೆಲವರು ನಿರೂಪಿಸಿದಾರಲ್ವಾ? ಹಾಗಿರೋವಾಗ ಅದನ್ನ ವಿಷದ ತರ ಯಾಕೆ ನೋಡ್ತಿದ್ದೀರಾ ಅಂತ ಅರ್ಥ. ಓಕೆ 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 ಮಾಮ್, ಗಾಟ್ ಇಟ್. ಹಾಲು ಕುಡಿಸಿ ಮತ್ತೆ. ಸುಮನ, ಹಾಲು ಕುಡಿ. ಒಂದ್ ನಿಮಿಷ.
ಗೊತ್ತಿದ್ದು ಮಾಡ್ತಿದ್ದೀರಾ ಅತ್ತೆ? ಇದರಲ್ಲಿ ವಿಷ ಹಾಕಿದ್ದೀನಿ ಅಂತ ಗೊತ್ತಾಗೋಯ್ತು ಅನ್ಸುತ್ತೆ. ನನ್ನನ್ನೇ ಕುಡಿ ಅಂತ ಅಂದ್ರೆ ನನ್ನ ಕತೆ ಮುಗ್ದಂಗೆ. ಹೆದರ್ಕೋಬೇಡ, ಅವಳಿಗಿನ್ನೂ ಗೊತ್ತಿಲ್ಲ. ಏನ್ ಗೊತ್ತಿಲ್ಲ? ಅದೇ ಹಾಲ್ಗಿಂತ ಮೊದಲು ಮೊಟ್ಟೆ ತಿನ್ಬೇಕು ಅಂತ ನಿನಗೆ ಗೊತ್ತಾಗದೆ ಹಾಲನ್ನು ಕುಡ್ಸಕ್ ಹೋದೆ ಅಂತ ಹೇಳ್ದೆ. ಹೌದು ಅತ್ತೆ. ಅದಾ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ನೈನಿ. ಹಾಗಾದ್ರೆ ಮೊದಲು ಮೊಟ್ಟೆನೇ ತಿನ್ನಿಸಿ. ನನ್ನ ಕೈಲಿ ಆಗಲ್ಲ ಯಜಮಾನ್ರೆ. ಇಲ್ಲಿ ಕೊಡು ನೈನಿ, ನಾನೇ ನುಂಗ್ಬಿಡ್ತೀನಿ. ಸೋಮನಮ್ಮ ತರದ ಕೇಳಿದ್ದು ನೀನ್ ನುಂಗೋದಿಕ್ಕಲ್ಲಮ್ಮ. ಅಕ್ಕ ನೀನೇ ತಿನ್ಸ್ಬಿಡು ಬಾ. ಹೀಗೆ ಟಕ್ಕು 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 ಅಂತ ಕುಟ್ಟಿ ಮೊಟ್ಟೆ ಮೇಲಿರೋ ಸಿಪ್ಪೆ ತೆಗಿಬೇಕು. ಸಿಪ್ಪೆನ ಕ್ಲೀನಾಗಿ ತೆಗೆದು ಸುಮ್ಮನ ಆನು ನಾಟಿ ಕೋಳಿ ಇಟ್ಟಿರೋ ಹಸಿ ಮೊಟ್ಟೆನ ನುಂಗ್ಬಿಡು. ಹಾಲು ಬೇಕು. ನಾನು ಹಾಲು ಕುಡಿತೀನಿ. ಹಾಲು. ಅಂಬಾ ಶಿವಶಂಭೋ, ಆಶ್ಲೇಷ ನಕ್ಷತ್ರದ ಪ್ರಭಾವ ಇದು. ಹಾಲು ಕುಡಿ ಈಗ. ನನ್ನ ಕಡೆ ಯಾಕೆ ನೋಡ್ತಿದ್ದೀರಾ ಅತ್ತೆ? ಮತ್ತೇನಾದ್ರೂ ಅಬ್ಜೆಕ್ಷನ್ ಹಾಕ್ತೀಯೇನೋ ಅಂತ. ಹೇಳಲ್ಲ ಬಿಡಿ ಮಾವ್. ಮೊಟ್ಟೆನ ತಿನ್ಸೋದಕ್ಕಂತೂ ಆಗ್ಲಿಲ್ಲ. ಬೇಕು ಅಂದ್ರೆ ಸುಮನಾಗೆ ನೈನಿ ಹಾಲು ಕುಡಿಸ್ತಾಳೆ. ಅದಿನ್ನ ಒಳ್ಳೆ ಕೆಲ್ಸ. ಹಾಗೆ ಆಗ್ಲಿ ಬಿಡು. ಚಿಕ್ಕ ಸೊಸೆಗೆ ದೊಡ್ಡ ಸೊಸೆ ಮೊಟ್ಟೆ ತಿನ್ಸಿದ್ರೆ ಮದ್ಯದ ಸೊಸೆ ಹಾಲು ಕುಡಿಸಿದ್ಲು ಅಂತ ನಾವು ಸಂತೋಷ ಪಡ್ತೀವಿ. ಸುಮನ. ತಾಯಿ ಆಗೋಳು, ನೀನೊಂದು ಹಸಿ ಮೊಟ್ಟೆ ತಿಂದೆ, ಹಾಲನ್ನು ಕುಡ್ದಾಯ್ತು. ಬೇಗ ಜೀರ್ಣ ಆಗ್ಬೇಕು ಅಂದ್ರೆ ಬಲ್ಗೈನ ನೀನ್ ಹೊಟ್ಟೆ ಮೇಲೆ ಹಿಡ್ಕೊಂಡು ಜೀರ್ಣಂ ಜೀರ್ಣಂ ವಾತಾಪಿ ಜೀರ್ಣಂ ಅಂತ 3 ಸಲ ಹೇಳ್ಬೇಕು. ಜೀರ್ಣ ವಾತಾಪಿ ಜೀರ್ಣ ಜೀರ್ಣ ವಾತಾಪಿ ಜೀರ್ಣೋಭವ. ಜೀರ್ಣ ವಾತಾಪಿ ಜೀರ್ಣ. ನಮ್ ಕೆಲ್ಸ ಮುಗೀತು ಅಮ್ಮ. ಈಗ ಅಪ್ಪ ಅವ್ರು ಬಂದು ಆಶೀರ್ವಾದ ಮಾಡ್ಬೋದು.